ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 31/5/2025 ಶನಿವಾರ ದಿವಸದಂದು ಸುಂಕದಕೇರಿಯ ನಿವಾಸಿಯಾದ ಬಸವರಾಜ ಸಣ್ಣಪ್ಪ ಕುರಿ ಇವರ ಮನೆಯು ದಿನಾಂಕ 31/5/2025 ಶನಿವಾರ ದಿವಸದಂದು ರಾತ್ರಿ ಸುಮಾರು 11:30ಕ್ಕೆ ವ್ಯತಿರಿಕ್ತವಾದ ಮಳೆ ಹಾಗೂ ಗಾಳಿಯಿಂದಾಗಿ ಮನೆ ಬಿದ್ದಿರುತ್ತೆ. ಕಾರಣ ಯಾವುದೇ ತರಹದ ಮನೆಯವರಿಗೆ ಹಾಗೂ ದನ ಕರುಗಳಿಗೆ ಯಾವುದೇ ತೊಂದರೆಯಾಗಿರುವುದಿಲ್ಲ ಮತ್ತು ಮಳೆ ಗಾಳಿಯಿಂದಾಗಿ ಮನೆ ಬಿದ್ದಿರುವುದರಿಂದ ಮನೆಯವರು ಬೇಸರವನ್ನು ವ್ಯಕ್ತಪಡಿಸಿದರು. ಸುರೇಶ್ ಕುರಿ ಅಂತ ಇದು ಮನೆ ಯಾವಾಗ ಬಿತ್ತು? ನಿನ್ನ ರಾತ್ರಿ 10 ಗಂಟೆಗೆ ಮಳೆಯಿಂದ. ಮತ್ತು ಇಲ್ಲಿ ಯಾರು ಶಾಸಕರು ಬಂದಿದ್ರಾ? ಬಂದಿದ್ದರು, ಉಪ ತಹಶೀಲ್ದಾರು ಮತ್ತು ವಾಲಿಕಾರ ಬಂದಿದ್ದರು. ಏನಾದ್ರು ಇದ್ರ ಬಗ್ಗೆ ಪರಿಹಾರ ಬಗ್ಗೆ ಮಾತಾಡಿದ್ರ? ಇನ್ನು ಮುಂದೆ ತಿಳಿಸ್ಬೇಕು ಅವ್ರಿಗೆ ತಿಳಿಸ್ಬೇಕಾಗಿತ್ತು. ಮತ್ತು ಇದು ಮನೆ ಯಾವಾಗ ಬಿತ್ತು? ನಿನ್ನ ರಾತ್ರಿ 10 ಗಂಟೆಗೆ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಂಕಾಪುರದಲ್ಲಿ ಇಲ್ಲಿ ಕುರಿಯವರ ಮನೆಯನ್ನು ಬಿದ್ದಿರುತ್ತದೆ. ಇಲ್ಲಿ ಮಾನ್ಯ ಉಪ ತಹಶೀಲ್ದಾರರು ಬಂದಿದ್ರಂತೆ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಸಮೀಕ್ಷೆಯನ್ನು ಮಾಡಿದ್ದಾರೆ. ಇಲ್ಲಿ ಶಾಸಕರು ಬಂದಿಲ್ಲ ಅಂತ ಈ ಮನೆಯವರು ಹೇಳ್ತಾ ಇದ್ದಾರೆ. ಇಲ್ಲಿ ಮನೆ ಬಿದ್ದಂಥ ಮನೆಯವರಿಗೆ ಪರಿಹಾರವನ್ನು ಸರ್ಕಾರದವರಾಗಲಿ ಮಾನ್ಯ ತಹಶೀಲ್ದಾರವರು ಸರ್ಕಾರದಿಂದ ಪರಿಹಾರವನ್ನು ಬಿಡುಗಡೆ ಮಾಡಬೇಕೆಂದು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸ್ಥಾನಿಕ ಪರಿಶೀಲನೆಗಾಗಿ ಶ್ರೀ ವಿ ಕುಲಕರ್ಣಿ, ಉಪ ತಹಸೀಲ್ದಾರ್ ಬಂಕಾಪುರ, ಶ್ರೀ ಶಶಿಕಾಂತ್ ಕೋಟ್, ಕಂದಾಯ ನಿರೀಕ್ಷಕರು ಬಂಕಾಪುರ್, ಶ್ರೀ ಈರಣ್ಣ ನಂದಿ, ಗ್ರಾಮ ಲೆಕ್ಕಾಧಿಕಾರಿಗಳು ಬಂಕಾಪುರ್ ಮತ್ತು ಗ್ರಾಮ ಸಹಾಯಕರು ಆದ ಶಿವಪ್ಪ ಮೊರವಳ್ಳಿ ಮತ್ತು ಶ್ರೀ ತಿಪ್ಪಣ್ಣ ತಳವಾರ್ ಎಲ್ಲ ಅಧಿಕಾರಿಗಳು ಸೇರಿ ಸ್ಥಳ ಪರಿಶೀಲನೆ ಮಾಡಲಾಗಿದೆ. ಈ ಪರಿಶೀಲನಾ ಸಂದರ್ಭದಲ್ಲಿ ಸ್ಥಳೀಯರು ಆದ ಮಾಲತೇಶ್ ಚಿಕ್ಕನವರ್, ಬಸವರಾಜ್ ಕೋಳಲ, ವಿಜಯ್ ದೇಸಳ್ಳಿ, ಮಹೇಶ್ ಸುಂಕದ, ಸಂತೋಷ ಚಿಕ್ಕನವರ್, ಗದಿಗೆಪ್ಪ ಆಲದಗಟ್ಟಿ, ಸುರೇಶ್ ಕುರಿ ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.